ಎಲ್ರಿಗೂ ಕೋಡೆಕ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ದಿಸ್ ಇಸ್ ಪೈಥಾನ್ ಸೀರೀಸ್ ಎಪಿಸೋಡ್ 2. ಎಪಿಸೋಡ್ 1ಅಲ್ಲಿ ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೋಟ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಎಪಿಸೋಡ್ 2. ಸೊ ಇಲ್ಲಿಂದ ನಾವು ಒಂದು ಪ್ರಾಕ್ಟಿಕಲ್ ಸೆಷನ್ನ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಅದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಫಂಕ್ಷನ್ಸ್ ಮತ್ತು ಕೆಲವೊಂದು ಮೀನಿಂಗ್ನ ಅರ್ಥ ಮಾಡ್ಕೊಬೇಕು ನಾವು. ಸೊ ಪೈಥಾನಲ್ಲಿ ಸ್ಟ್ರಿಂಗ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಏನಿದು? ಸ್ಟ್ರಿಂಗ್ ಅಂದರೆ ಎನಿಥಿಂಗ್ ಟೈಪ್ಡ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್. ಅಥವಾ ಇದು ಕೂಡ ಯೂಸ್ ಮಾಡ್ಬೋದು. ನಾವು ಏನಾದರೂ ವಿಷಯನ ಇದ್ರ ಒಳಗಡೆ ಈ ಥರ ನೇಮು ಅಥವಾ ಏಜ್ ಏನಾದರೂ ಈ ಒಂದು ಕೋಲನ್ ಒಳಗಡೆ ಟೈಪ್ ಮಾಡಿದ್ರೆ ಅದನ್ನು ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಫಂಕ್ಷನ್ಸ್. These are the basic functions of Python. ಸೊ ಪ್ರಿಂಟ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ ಪ್ರಿಂಟ್ಸ್ ದ ಸ್ಟ್ರಿಂಗ್. ಇದೆಲ್ಲ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ನಮಗೆ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಅವಶ್ಯಕತೆ ಬರುತ್ತೆ ಇದೆಲ್ಲ. ಸೊ ಪ್ರಿಂಟ್ ವಿಲ್ ಪ್ರಿಂಟ್ ದ ಸ್ಟ್ರಿಂಗ್. ಇನ್ಪುಟ್ ಫಂಕ್ಷನ್ ಏನು ಮಾಡುತ್ತೆ? ಇಟ್ ಟೇಕ್ಸ್ ಯೂಸರ್ ಇನ್ಪುಟ್. ಯೂಸರ್ ಇನ್ಪುಟ್ ಅಂತ ಅಂದರೆ ಲೈಕ್ ನೇಮ್ ಆಗಿರ್ಬೋದು ಅಥವಾ ಏಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು. ಈ ಥರ ಯೂಸರ್ ಇನ್ಪುಟ್ ಏನಿದೆ ಇದನ್ನು ಅಕ್ಸೆಪ್ಟ್ ಮಾಡುತ್ತೆ. ಇಂಟ್ ಫಂಕ್ಷನ್ ಏನು ಮಾಡುತ್ತೆ? ಕನ್ವರ್ಟ್ಸ್ ಸ್ಟ್ರಿಂಗ್ ಇಂಟು ಇಂಟೀಜರ್. ಅಂದರೆ ಸಪೋಸ್ ನಾನು ಇವಾಗ ಈ ಸ್ಟ್ರಿಂಗ್ ಒಳಗಡೆ ನಂಬರ್ 2 ಅಂತ ಕೊಡ್ತೀನಿ. ಸೊ ಈ 2 ಬಂದ್ಬಿಟ್ಟು ಇಂಟೀಜರ್ ಆಗಿರಲ್ಲ, ಇದು ಸ್ಟ್ರಿಂಗ್ ಆಗಿ ಇರುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ಯು ಡಿಕ್ಲೇರ್ ಇಟ್ ಆಸ್ ಅನ್ ಇಂಟ್. ಆಯಿತಾ? ಸೊ ನೀವು ಇದನ್ನು ಇಂಟೀಜರ್ ಮಾಡೋವರೆಗೂ ಅದು ಇಂಟೀಜರ್ ಆಗಲ್ಲ. ಸೊ ಈ ಇಂಟೀಜರ್ ಫಂಕ್ಷನ್ನು ಈ ಥರ ನೀವು ಯಾವಾಗ ಡಿಕ್ಲೇರ್ ಮಾಡ್ತೀರಾ ಆವಾಗ ಸ್ಟ್ರಿಂಗು ಇಂಟೀಜರಾಗಿ ಕನ್ವರ್ಟ್ ಆಗುತ್ತೆ. ಫ್ಲೋಟ್ ಕೂಡ ಅದೇ ಥರ ಸೇಮ್. ಕನ್ವರ್ಟ್ಸ್ ಸ್ಟ್ರಿಂಗ್ ಇಂಟು ನಂಬರ್ ವಿತ್ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಅಂತ ಅಂದರೆ ಲೈಕ್ 5.9 ಅಥವಾ 6.5 ಹೋಲ್ ನಂಬರ್ ಅಲ್ಲದೆ ಯಾವುದಾದ್ರು ಡೆಸಿಮಲ್ ಪಾಯಿಂಟ್ ಇರೋ ಅಂಥ ಒಂದು ನಂಬರ್ಗೆ ಕನ್ವರ್ಟ್ ಮಾಡುತ್ತೆ ಫ್ಲೋಟ್ ಫಂಕ್ಷನ್ನು. ಮತ್ತು ಬೂಲ್ ಅಂತ ಇದೆ. ಈ ಬೂಲ್ ಈಸ್ ನಥಿಂಗ್ ಬಟ್ ಕನ್ವರ್ಟ್ ಸ್ಟ್ರಿಂಗ್ ಇಂಟು ಅ ಬೂಲಿಯನ್ ವ್ಯಾಲ್ಯೂ. ಬೂಲಿಯನ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎಸ್ ಆರ್ ನೋ, ಈ ಥರ ದಿಸ್ ಆರ್ ದ್ಯಾಟ್. ಎರಡೇ ವ್ಯಾಲ್ಯೂ ಇರುತ್ತೆ ಅಲ್ಲಿ, ಒಂದು ನಿಜ ಅಥವಾ ಸುಳ್ಳು, ಇಲ್ಲ 0 ಅಥವಾ 1 ಅಥವಾ ಟ್ರೂ ಆರ್ ಫಾಲ್ಸ್. ಆ ಥರ ಈ ಎರಡೇ ವ್ಯಾಲ್ಯೂ ಇರೋದನ್ನ ಬುಲಿಯನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇದು ಇವಾಗ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಸೈಡಿಗೆ ಬರೋದಾದರೆ ಲೈಕ್ ಲಾಸ್ಟ್ ಎಪಿಸೋಡ್ನಲ್ಲಿ ಹಲೋ ವರ್ಲ್ಡ್ ಅಂತ ಒಂದು ಸ್ಟೇಟ್ಮೆಂಟ್ನ ನಾವು ಪ್ರಿಂಟ್ ಮಾಡಿದ್ವಿ. ಸೊ ದಟ್ ಈಸ್ ವೆರಿ ಬೇಸಿಕ್ ಆ್ಯಂಡ್ ಫಸ್ಟ್ ಕೋಡ್ ಎಕ್ಸಿಕ್ಯೂಷನ್ ಅಲ್ವಾ? ಸೊ ಇವಾಗ ಸ್ಕೇಲ್ ಅಪ್ ಮಾಡೋದಾದರೆ ನಿಧಾನವಾಗಿ ಬೇರೆ ಬೇರೆ ವಿಚಾರ ಕಲಿತೀವಿ ನಾವು ಇವಾಗ. ಸೊ ಇವಾಗ ನಾವು ಪ್ರಿಂಟ್ ಅಂತ ಯೂಸ್ ಮಾಡಿ ಅಲ್ಲಿ ನಾವೇನಾದರೂ ಡಿಕ್ಲೇರ್ ಮಾಡಿದ್ರೆ, ಏನಾದರೂ ನೇಮ್ ಲೈಕ್ ಅರ್ಜುನ್ ಅಂತ ನೇಮ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಇಲ್ಲಿ ನೋಡಿ ಔಟ್ಪುಟ್ಟಲ್ಲಿ ಅರ್ಜುನ್ ಅಂತ ಪ್ರಿಂಟ್ ಆಯಿತು. ಓಕೆನಾ? ಇವಾಗ ಪ್ರಿಂಟ್ ಮಾಡೋದನ್ನ ನಾವು ಎಲ್ಲರೂ ಕಲ್ತಿದ್ದೀವಿ. ಸೊ ಒಂದು ಯೂಸರ್ ಇನ್ಪುಟ್ ತಗೊಳ್ಳೋದು ಹೇಗೆ ನೋಡಿ. ಇಲ್ಲಿ ಫಂಕ್ಷನಲ್ಲಿ ನಾನು ಇನ್ಪುಟ್ ಫಂಕ್ಷನ್ದು ಏನು ಕೆಲಸ ಅಂತ ಕೊಟ್ಟಿದ್ದೀನಿ, ಟೇಕ್ಸ್ ಯೂಸರ್ ಇನ್ಪುಟ್. ಈ ಇನ್ಪುಟ್ ಫಂಕ್ಷನ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ. ಸೊ ಇನ್ಪುಟ್ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ನಾವು ಯೂಸರ್ ಇನ್ಪುಟ್ ಹೇಗೆ ತಗೊಳ್ಳೋದು ನೋಡಿ. ಸೊ ಒಂದು ಹೆಸರು ತಗೊಬೇಕು ನಾನು ಇವಾಗ ಇನ್ಪುಟ್ ಆಗಿ. ಸೊ ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್, ಸುಮ್ಮನೆ ಲೈಕ್ ವಾಟ್ ಈಸ್ ಯೋರ್ ನೇಮ್ ಅಂತ ಟೈಪ್ ಮಾಡಿದೆ. ಓಕೆನಾ? ಇವಾಗ ಇದು ಯೂಸರ್ ಇನ್ಪುಟ್ ತಗೊಳ್ಳುತ್ತೆ. ಯೂಸರ್ ಇನ್ಪುಟ್ ತಗೊಂಡು ಪ್ರಿಂಟ್ ನೇಮ್ ಅಂತ ಕೊಟ್ಟರೆ ಕಂಪ್ಯೂಟರ್ ಏನು ನೇಮ್ನ ತಗೊಳ್ಳುತ್ತೋ ಅದನ್ನು ಆ್ಯಸ್ ಇಟ್ ಇಸ್ ಪ್ರಿಂಟ್ ಮಾಡುತ್ತೆ. ಸೊ ಇವಾಗ ನಾನು ರನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ. ಅಲ್ಲಿ ಜಸ್ಟ್ ಟೇಕ್ ಇಟ್ ಆಸ್ ಅರ್ಜುನ್. ನೋಡಿ ವಾಟ್ ಈಸ್ ಯುವರ್ ನೇಮ್ ಮತ್ತು ನೇಮ್ ಅರ್ಜುನ್ ಅಂತ ಪ್ರಿಂಟ್ ಆಯಿತು. ಸೊ ಇದು ಇನ್ಪುಟ್ ಫಂಕ್ಷನ್ ಮಾಡುವಂಥ ಕೆಲಸ. ಸೊ ಇಷ್ಟೇನಾ?
ಲೈಕ್ ಬೇರೆ ಏನಾದರೂ ಟ್ರೈ ಮಾಡೋದಾದರೆ ಏಜ್ ಇನ್ಪುಟ್ ತೊಗೊಬೋದು. ಸೊ ಮತ್ತೆ ಇನ್ಪುಟ್ ಫಂಕ್ಷನ್ನೇ ಯೂಸ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಯೋರ್ ಏಜ್, ಮತ್ತೆ ಪ್ರಿಂಟ್ ಏಜ್ ಅಂತ ಕೊಟ್ಟರೆ ಆ್ಯಸ್ ಇಟ್ ಈಸ್ ಮತ್ತೆ ಅದು. ಸೊ ಇನ್ನೊಂದು ಪೈಥಾನಲ್ಲಿ ಏನಂತಂದರೆ ಇದು ಲೈನ್ ಬೈ ಲೈನ್ ಕೋಡ್ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಇವಾಗ ನಮ್ಮ ಫಸ್ಟಲ್ಲಿ ನೇಮ್ ಬಗ್ಗೆ ಒಂದು ಕೋಡಿಂಗ್ ಮಾಡಿದ್ದೀವಿ, ಇಲ್ಲಿ ಏಜ್ ಬಗ್ಗೆ ಮಾಡಿದ್ದೀವಿ. ಬಟ್ ಸೆಕೆಂಡ್ ಏಜ್ ಬಗ್ಗೆ ಮಾಡಿದ್ದೀವಿ ಅಂತ ಏಜೇ ಅದು ಫಸ್ಟು ಎಕ್ಸಿಕ್ಯೂಟ್ ಮಾಡಲ್ಲ. ಲೈನ್ ಬೈ ಲೈನ್ ನೀವು ಫಸ್ಟ್ ಇದನ್ನು ಕ್ಲಿಯರ್ ಮಾಡೋವರೆಗೆ ಏಜ್ ಕೋಡ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ನಿಮಗೆ ಅನ್ನೆಸೆಸರಿ ಕೋಡ್ಸ್ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಡಿಲೀಟ್ ಮಾಡಲೇಬೇಕು. ಸೊ ಇದನ್ನು ಇವಾಗ ಡಿಲೀಟ್ ಮಾಡಿ ಇವಾಗ ಮತ್ತೆ ರೀ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಆಗ ಲೈಕ್ ವಾಟ್ ಈಸ್ ಯುವರ್ ಏಜ್ ಅಂತ ಬಂತು. ಸೊ ಇವಾಗ ವಾಟ್ ಈಸ್ ಯುವರ್ ಏಜ್ ಅಂತ ಕೇಳಿದ್ರೆ ಸುಮ್ಮನೆ ಫಾರ್ ಎಕ್ಸಾಂಪಲ್ 22 ಕೊಟ್ಟರೆ ಅದು 22 ಅಂತಲೇ ನಮಗೆ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆನಾ? ಸೊ ಇಷ್ಟು ಆದಮೇಲೆ ಈ ಒಂದು ಫಂಕ್ಷನ್ನ ಇಟ್ಕೊಂಡು ನಾವು ಯೂಸರ್ ಇನ್ಪುಟ್ನ ತಗೊಂಡು ಅವರಿಗೆ ವ್ಯಾಲ್ಯೂಸ್ನ ರಿಟರ್ನ್ ಮಾಡಿ ಹೇಳೋದು ಹೇಗೆ ಅಂತಂದರೆ ಒಂದು ಬಾಟ್ ಕ್ರಿಯೇಟ್ ಮಾಡೋ ಥರ. ಅಂದರೆ ಒಂದು ನೇಮ್ ಇನ್ಪುಟ್ ತೊಗೊತಾ ಇದ್ದೀವಿ, ಏಜ್ ಇನ್ಪುಟ್ ತೊಗೊತಾ ಇದ್ದೀವಿ, ಜೆಂಡರ್ ಇನ್ಪುಟ್ ತೊಗೊತಾ ಇದ್ದೀವಿ. ಮೂರನ್ನು ಸೇರಿಸಿ ಒಟ್ಟಿಗೆ ಹೇಳೋದು ಹೇಗೆ ಅಂತ ಜಸ್ಟ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಸೊ ಇವಾಗ ನೇಮ್ ಅಂತಲೇ ತೊಗೊಂಡೆ ಮತ್ತೆ. ಸೊ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿಬಿಟ್ಟು ವಾಟ್ ಈಸ್ ಯೋರ್ ನೇಮ್ ನಾ ಮತ್ತೆ ಅದು ಪ್ರಿಂಟ್ ಮಾಡೋದೇನು ಬೇಡ ಸದ್ಯಕ್ಕೆ. ನೆಕ್ಸ್ಟ್ ಏಜ್ ಇನ್ಪುಟ್ ಫಂಕ್ಷನ್ ತಗೊಂಡೆ, ವಾಟ್ ಈಸ್ ಯೋರ್ ಏಜ್, ಇದು ಪ್ರಿಂಟ್ ಮಾಡೋದೇನು ಬೇಡ. ಜೆಂಡರ್ ಅಂತ ತೊಗೊತೀನಿ, ಇಲ್ಲೂ ಇನ್ಪುಟ್ ಆಪ್ಷನ್ ತೊಗೊತೀನಿ. ಸೊ ವಾಟ್ ಈಸ್ ಯೋರ್ ಜೆಂಡರ್. ಓಕೆನಾ? ಸೊ 3 ಇನ್ಪುಟ್ ಆಪ್ಷನ್ ತೊಗೊಂಡಿದ್ದೀನಿ. ಇವಾಗ ನಾನು 3 ಇನ್ಪುಟ್ ಆಪ್ಷನ್ ತೊಗೊಂಡಿದ್ದೀನಿ. ಇವಾಗ ಏನು ಪ್ರಿಂಟ್ ಮಾಡ್ತೀನಿ ಅಂತ ಅಂದರೆ ಫಸ್ಟು ಒಂದು ಹಾಯ್ ಹೇಳೋ ಮುಖಾಂತರ, ಅಂದರೆ ಒಂದು ಬಾಟ್ ಅಂದರೆ ಫಸ್ಟ್ ಅದು ಹೇಳೋದೆ ಹಾಯ್ ಹಲೋ ಅಂತ ಹೇಳುತ್ತೆ. ಸೊ ಹಲೋ ಅಂತ ತೊಗೊತಾ ಇದ್ದೀವಿ. ಹಲೋ ಅಂತ ತೊಗೋಬೇಕಾದ್ರೆ ನಾವು ಆ ಹಲೋ ಅನ್ನೋದು ಸ್ಟ್ರಿಂಗು, ಅದನ್ನು ಸ್ಟ್ರಿಂಗ್ ಒಳಗಡೆ ಡಿಕ್ಲೇರ್ ಮಾಡಬೇಕು. ಬಿಕಾಸ್ ಹಲೋ ಅನ್ನೋದು ಹೊಸ ಮೆಸೇಜ್, ಅದು ಪ್ರಿಂಟ್ ಆಗಬೇಕಲ್ವ. ಸೊ ಅದಕ್ಕೆ ಅದನ್ನು ಸ್ಟ್ರಿಂಗ್ ಒಳಗೆ ತೊಗೊಬೇಕು. ನಾವೇನು ಮಾಡ್ತೀವಿ, ಪ್ಲಸ್ ಮಾರ್ಕ್ ಯೂಸ್ ಮಾಡ್ತೀವಿ. ಈ ಪ್ಲಸ್ ಮಾರ್ಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ನಾವು ಪೈಥಾನಲ್ಲಿ ಕಾನ್ಕ್ಯಾಟಿನೇಷನ್ ಅಂತ ಕರಿತೀವಿ, ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಈ ಪ್ಲಸ್ ಯೂಸ್ ಮಾಡಿಕೊಂಡು ನಾವು ಈ ಒಂದು ಬಾಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಹೆಲೋ ಪ್ಲಸ್ ನೇಮ್ ಮತ್ತು ಕಾನ್ಕ್ಯಾಟಿನೇಷನ್ ಅಂದರೆ ಪ್ಲಸ್ ಮಾರ್ಕ್ ಯೂಸ್ ಮಾಡಿ ಕಾನ್ಕ್ಯಾಟಿನೇಷನ್ ಯೋರ್, ಇದು ಒಂದು ನಿಮಿಷ ಇವಾಗ ನೋಡಿ, ಇದು ಇನ್ನೊಂದು ಸ್ಟ್ರಿಂಗು. ಯೋರ್ ಏಜ್ ಇಸ್ ಅಂದರೆ ಅವ್ರಿಗೇನೆ ಅವ್ರ ಏಜ್ ತಿಳಿಸ್ತಾ ಇದೆ. ಯೋರ್ ಏಜ್ ಇಸ್ ಪ್ಲಸ್ ಏಜ್, ನಿಮ್ಮ ಏಜ್ ಎಷ್ಟಿದೆ ಪ್ಲಸ್ಸು ನಿಮ್ಮ ಏಜ್ ಏನು, ಮತ್ತು ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ನು ಯೋರ್ ಜೆಂಡರ್ ಇಸ್, ಮತ್ತು ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ನು ಜೆಂಡರ್ನ ಅದು ರನ್ ಮಾಡುತ್ತೆ. ಓಕೆನಾ? ಸೊ ಈ ಒಂದು ಲೈನಲ್ಲಿ ನಾನು ಒಂದು ಸ್ಮಾಲ್ ಬಾಟ್ನ ರೆಡಿ ಮಾಡಿದ್ದೀನಿ. ಅದನ್ನು ನಾನು ಇವಾಗ ರನ್ ಮಾಡಿ ತೋರಿಸ್ತೀನಿ. ಸೊ ವಾಟ್ ಈಸ್ ಯರ್ ನೇಮ್ ಅಂತ ಕೇಳ್ತಾ ಇದೆ. ಎಕ್ಸಾಂಪಲ್ ಅರ್ಜುನ್ ತೊಗೊಂಡೆ. ವಾಟ್ ಈಸ್ ಯರ್ ಏಜ್ ಅಂದರೆ 20 years ಅಂತ ತೊಗೊತಾ ಇದ್ದೀನಿ. ವಾಟ್ ಈಸ್ ಯರ್ ಜೆಂಡರ್ ಅಂತ ಕೇಳಿದ್ರೆ ಮೇಲ್ ಅಂತ ತೊಗೊಳ್ಳೋಣ. ಸೊ ಇವಾಗ ನೋಡಿ, ಹಲೋ ಅರ್ಜುನ್, ಯುವರ್ ಏಜ್ ಇಸ್ 20, ಯುವರ್ ಜೆಂಡರ್ ಇಸ್ ಮೇಲ್. ಇಷ್ಟು ನಮಗೆ ಈ ಒಂದು ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ನಾವು ಒಂದು ಸಿಂಪಲ್ ಬಾಟ್ನ ಕ್ರಿಯೇಟ್ ಮಾಡಿದ್ದೀವಿ. ಏನನ್ನ ಯೂಸ್ ಮಾಡಿಕೊಂಡು, ಒಂದು ಇನ್ಪುಟ್ ಫಂಕ್ಷನ್ನ ಯೂಸ್ ಮಾಡಿದ್ದೀವಿ, ಎರಡನೇದು ಪ್ಲಸ್ ಇಸ್ ನಥಿಂಗ್ ಬಟ್ ಕಾನ್ಕ್ಯಾಟಿನೇಷನ್. ಇದು ನೋಟ್ಸಲ್ಲಿ ಬೇಕಾದ್ರೆ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ಲಸ್ ಈ ಸಿಂಬಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ
ಸ್ಟ್ರಿಂಗ್ ಕಾನ್ಕ್ಯಾಟಿ ಕಾನ್ಕ್ಯಾಟಿನೇಷನ್ಗೆ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ಗೆ ಯೂಸ್ ಮಾಡ್ತೀವಿ ಇದು. ಓಕೆನಾ? ಸೊ ಇವತ್ತಾಗಿತ್ತು ಏನೇನು ನಾವು ಕಲ್ತ್ಕೊಂಡಿದ್ದೀವಿ. ಫಂಕ್ಷನ್ಸ್, ಬೇಸಿಕ್ ಫಂಕ್ಷನ್ಸ್ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಪೈಥಾನಲ್ಲಿರೋ ಬೇಸಿಕ್ ಫಂಕ್ಷನ್ಸು, ಸ್ಟ್ರಿಂಗ್ ಅಂದರೆ ಏನು ಅಂತ ಕಲ್ತೀವಿ ಫಸ್ಟು. ಆಮೇಲೆ ಒಂದು 4-5 ಬೇಸಿಕ್ ಫಂಕ್ಷನ್ಸ್ ಕಲ್ತಿದ್ದೀವಿ. ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಬಗ್ಗೆ ಕಲ್ತಿದ್ದೀವಿ. ಯೂಸರ್ ಇನ್ಪುಟ್ ಹೆಂಗೆ ತೊಗೊಳ್ಳೋದು ಅಂತ ಕಲ್ತಿದ್ದೀವಿ. ತೊಗೊಂಡಿರೋ ಇನ್ಪುಟ್ನ ಯಾವ ಥರ ಪ್ರಿಂಟ್ ಮಾಡೋದು ಅಂತ ಕಲ್ತಿದ್ದೀವಿ. ಮತ್ತು ಒಂದು ಬೇಸಿಕ್ ಸಿಂಪಲ್ ಬಾಟ್ ಹೆಸರು ಮತ್ತು ಏಜ್ನ ಇನ್ಪುಟ್ ಆಗಿ ತೊಗೊಂಡು ಅದನ್ನೇ ಪ್ರಿಂಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀವಿ. ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸು ಮತ್ತು ಈ ಕ್ಲಾಸು ಎರಡು ನಿಮಗೆ ಅರ್ಥ ಆಗಿ ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇರೆ ಏನಾದರೂ ಚೇಂಜಸ್ ಬೇಕಾ ಅಥವಾ ಇನ್ನೂ ಸ್ಕೇಲ್ ಅಪ್ ಮಾಡ್ಬೋದಾ ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ ಅದನ್ನು ಕೂಡ ತಿಳಿಸಿ. ಸೊ ಇನ್ಮೇಲೆ ಎವ್ರಿ ಡೇ ಪೈಥಾನ್ ಟ್ಯುಟೋರಿಯಲ್ ಬರ್ತಾ ಇರುತ್ತೆ ಸೀರೀಸ್ ವೈಸಲ್ಲಿ. ಸೊ ಹಾರ್ಡ್ಲಿ ಇದೊಂದು 15 ಸೆಷನ್ಸ್ ಹೋಗ್ಬೋದು. ಸೊ 15 ಸೆಷನ್ಸ್ ಆಗೋ ಅಷ್ಟರಲ್ಲಿ ನೀವು ನೀವೇ ಸ್ವತಃ ಒಂದು ಓನ್ ಪ್ರೋಗ್ರಾಮಿಂಗ್ ಮಾಡೋ ಒಂದು ಲೆವೆಲಿಗೆ ಬಂದಿರ್ತೀರ. ದಟ್ ಈಸ್ ಅಶ್ಯೂರಿಟಿ ಫ್ರಮ್ ಮೈ ಸೈಡ್ ಅಂತ ಹೇಳ್ತಾ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವುದೇ ಪ್ರತಿ ಹೊಸ ವಿಡಿಯೋ ಬಂದ್ರೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು.